ನಮಸ್ಕಾರ, ನಾನು ಬಂದಿರೋದು ಇವತ್ತು ಚಿಕ್ಕಪೇಟೆಗೆ. ನನ್ನ ಜೊತೆಲಿ ಭೂಮಿ ಅಕ್ಕ ಅವರೇ. ಹಾಯ್ ಗೈಸ್, ನಾವು ಇವತ್ತು ಬಂದಿದ್ದೀವಿ ಚಿಕ್ಕಪೇಟೆ. ಫಸ್ಟೇ RC ಗೋಲ್ಡ್ಗೆ ಬಂದ್ವಿ. RC ಗೋಲ್ಡಲ್ಲಿ ಬರೀ ದೇವ್ರ ಗೋಲ್ಡ್ಗೆ ಹಾಕೋ ಥರ ಮಾತ್ರ ಇತ್ತು. ಮಾಮೂಲಿ ಇವ್ರ ಗೋಲ್ಡ್ ಹಾಕೋ ಥರ ಎಲ್ಲ ಯಾವುದೂ ಇರಲಿಲ್ಲ. ಬನ್ನಿ ಜನರೇ, ಬನ್ನಿ. ನೋಡು, ಇಲ್ಲೆಲ್ಲ ಜಾಸ್ತಿ ಯಾವ ತರ ಐಟಮ್ಸ್ ಅಂದ್ರೆ ಅದೇ ಹಿತ್ತಾಳೆದು ಮನೆಗೆ ದೀಪ, ಮತ್ತೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡಕ್ಕೆ ಆತರ. ಫೋಟೋ ತೋರಿಸ್ತೀನಿ, ಭೂಮಿ ಟ್ರೈ ಮಾಡು. ದೊಡ್ಡದು ಪಕ್ಕ, ಅದನ್ನ ಹಾಕೊಂಡ್ರೆ ಪಕ್ಕ ಬಿದ್ದೋಗ್ತೀಯ. ಹಾಕಿ ಎಲ್ಲ ದುಡ್ಡು ಈ ಹೆಣ್ಮಕ್ಳ ಜೊತೆ ಬಂದ್ಬಿಟ್ಟು ಬೇರೆ ರೇಟ್ ಮಾಡ್ತಾ ಇತಿ ಹುಡುಗಿ. ಚೆನ್ನಾಗಿಲ್ಲ, ಬೇಡವಾ? ಎಲ್ಲ ದಪ್ಪ ಇದೆ. ದಪ್ಪ ಆಯ್ತಾ? ನೀನ್ ಸಣ್ಣ ಇದೆಯಾ, ದಪ್ಪ ಇಲ್ಲ. ಆಯ್ತು ಬಾ. ಇವಾಗ ಚಿಕ್ಕಪೇಟೆ ಮೇನ್ ರೋಡ್ ಅಲ್ಲಿ ಇದೀವಿ. ಇದೇ ರೋಡ್ ಅಲ್ಲೇ ಸುದರ್ಶನ್ ಸಿಲ್ಕ್ಸ್ ಬರೋದು. ಸುದರ್ಶನ್ ಸಿಲ್ಕ್ಸ್ಗೆಲ್ಲ ನಾವು ಹೋಗಲ್ಲ. ಇಲ್ಲ, ಸುದರ್ಶನ್ ಸಿಲ್ಕ್ಸ್ ಹೋಗ್ತೀವಿ ಅಂತ ಹೇಳಿಲ್ಲ ನಾನು. ಈ ರೋಡಲ್ಲಿ ಬರುತ್ತೆ ಅಂತ ಹೇಳಿದ್ದು, ಜನಕ್ಕೆ ಗೊತ್ತಾಗ್ಬಾರ್ದಾ? ಹಾಯ್ ಮಾಡು. ಇವಾಗ ಎಷ್ಟೊತ್ತು ಆದ್ಮೇಲೆ ಇದನ್ನ ಸೆಲೆಕ್ಟ್ ಮಾಡಿಲ್ಲ, ಗೊತ್ತಿಲ್ಲ. ಅಲ್ಲಿ ಎರ್ರಬಿರಿ ರೇಟ್ ಹಾಕ್ತಾವ್ರೆ. ಅದೇನೇ ಮೀಶೋನೋ ಫ್ಲಿಪ್ಕಾರ್ಟ್? ಅದು ಫ್ಲಿಪ್ಕಾರ್ಟ್ ಅಲ್ಲಿ ಎಷ್ಟು ಬೆಟರ್. ಫ್ಲಿಪ್ಕಾರ್ಟ್ ಅಲ್ಲಿ ಬರೀ 250 ಇದ್ರೆ ಇಲ್ಲಿ 1200 ಹೇಳ್ತಾವ್ರೆ ಎರ್ರಬಿರಿ ರೇಟು. ಅಂದ್ರೆ ರೇಟ್ ಕಮ್ಮಿ ಇರುತ್ತೆ ಇಲ್ಲೆಲ್ಲ, ಬಟ್ ಆದ್ರೆ ಹೊಸಬ್ರು ತರ ಕಾಣಿಸ್ಕೊಂಡ್ರೆ ಜಾಸ್ತಿ ಹೇಳ್ಬಿಡ್ತಾರೆ ಅಷ್ಟೇ. ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಕಿಂಗು. ಚಿಕ್ಕಪೇಟೆಲೆಲ್ಲ ಜಾಸ್ತಿ ಫೇಮಸ್ ಇದೆ ಸುದರ್ಶನ್ ಸಿಲ್ಕ್ಸ್. ಎಲ್ಲೂ ಸಿಗ್ತಾ ಇಲ್ಲ. ಅಕಸ್ಮಾತ್ ಇವಾಗ ಆರ್ಡರ್ ಮಾಡಿದ್ರೆ ಎಷ್ಟು ದಿನ ಬೇಕು ಬರಕ್ಕೆ? ಇವತ್ತೇ ಬರುತ್ತೆ ಅದು. ಒಂದೊಂದು ಇವತ್ತೇ ಬರುತ್ತೆ, ಒಂದೊಂದು ನಾಳೆ ಬರುತ್ತೆ, ಒಂದೊಂದು ಎಷ್ಟು ದಿನ ಅಂತ ತಗೊಳುತ್ತೆ. ಅದನ್ನ ನೋಡ್ಬಿಟ್ಟೆ ನಾನೆಲ್ಲ ಲೈಕ್ ಮಾಡಿಟ್ಟಿದ್ದೆ. ಏನ್ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಲ್ಲ? ಇಲ್ಲ, ನಾರ್ಮಲ್ ಫ್ಲಿಪ್ಕಾರ್ಟ್ ಅಲ್ಲಿ. ಎರ್ರಬಿರ್ರಿ ರೇಟು ಚಿಕ್ಕಪೇಟೆಯಲ್ಲಿ ಹೊಸಬ್ರು ಬಂದ್ರೆ ಮಾತ್ರ ಟೋಪಿನೇ. ಸೂಪರ್ ಹುಡುಗರು ನೀನು. ಒಂದ್ ಸ್ಟಂಟ್ ತೋರ್ಸಕೋಣ. ಯಾಕೆ ಬೇಜಾರಲ್ಲಿ ಹೋಯ್ತಿದ್ಯಾ? ನನಗೆ ತಿರ್ಗಾಡ ಅಭ್ಯಾಸ ಇಲ್ಲ. ಸಮೋಸೆ ಟಾಪ್ ಬೇಡನಾ? ಬೇಡ ಚೂಡಿದಾರ್ ಟಾಪ್ ಸರ್. ಆಯ್ತಾಯ್ತಾಯ್ತು. ಭೂಮಿ, ಇವಾಗ ನಿಂಗೆ ಅಜಿ ಮಾಡ್ಲಾ? ಬೇಡ ಹೇಳು. ಇಲ್ಲ ಪರವಾಗಿಲ್ಲ, ಬೇಡ ಬಾ. ನೋಡು, ಓನು ಇಲ್ಲ, ನೋ. ಇದು ಅದು ಸೇಮಾ? ಇವೆಲ್ಲ ನೋಡಿ, ಇದೆಲ್ಲ ಜಸ್ಟ್ ಬರೀ 50 ರೂಪೀಸ್ ಅಷ್ಟೇ. ಹಂಗೆಲ್ಲ ಅನ್ಕೊಂಡ್ ಬಂದ್ಗೇನ್ಬಿಟ್ಟಿರಾ, ಇಷ್ಟ ಆಗೋಯ್ತೀರಾ. 1200 ರೂಪಾಯಿ ಹೇಳ್ತಾರೆ. ಇವತ್ತು ನಾರ್ಮಲ್ ವೀಕ್ ಡೇಸ್ ಆಗಿರೋದಕ್ಕೆ ಜನ ಏನ್ ಅಷ್ಟೊಂದಿಲ್ಲ, ಫುಲ್ ಕಮ್ಮಿ. ಯಾವ ತಗೊಂಡ್ರು 200 ಅಷ್ಟೇ. ಸುಮ್ನೆ ಹಂಗೆ ಹೇಳ್ಬೇಕು ತಾನೆ. ಮೇಡಮ್ ಲೆಹಂಗಾ ನೋಡ್ತೀರಾ ಅಂದ್ರೆ ನೋಡ್ತೀವಿ, ಅದೇ ತಗೊಳಲ್ಲ ಅನ್ಬೇಕಾಯ್ತು. ಹಾಯ್ ಮಹಾಲಕ್ಷ್ಮಿ ಸಿಲ್ಕ್ಸ್ ಕಂಚಿಕೋ. ಬ್ಯಾಂಗಲ್ ಬಂಗಾರಿ. ಇವಾಗ ಬ್ಯಾಂಗಲ್ಸ್ ನ ಹುಡುಕಾಟ. ಸೆಟ್ ನ ಬುಕ್ ಮಾಡೋ ಪ್ಲಾನ್ ಬಂದ್ಬಿಟ್ವಿ ಕೊನೆಗೆ. ಇಲ್ಲ ಅಣ್ಣ, ಲೆಹಂಗಾನು ಬೇಡ, ಲಂಗಾನು ಬೇಡ. ಇನ್ನ ಫುಲ್ಲು ಕೂದಲೆಲ್ಲ ಸರ್ಕೋತವ್ರೆ, ಸಲ್ಮಾನ್ ಖಾನ್ ತರ. ಭೂಮಿ, ಯಾಕೆ ಸಪ್ಗೆ ಆಗ್ಬಿಟ್ಟೆ? ಏನು ಸಿಗ್ತಾ ಇಲ್ವಲ್ಲ, ಅದಕ್ಕೇನೆ. ಏನು ಸಿಗ್ತಾ ಇಲ್ವಲ್ಲ. ಸಿಗಲ್ಲ ಅಂತ ನಾನು ನಿಂಗೆ ಅಲ್ಲೇ ಹೇಳ್ದೆ ತಾನೆ. ಯಾಕಂದ್ರೆ ಇವಾಗ ರಾಜ ಮಾರ್ಕೆಟ್ ಒಳಗಡೆ ಹೋಗುವ
ಅಲ್ಲೂ ಕಮ್ಮಿಗೆ ಸಿಗಲ್ಲ ಅಂತ ಚಿಕ್ಕಪೇಟೆಯಲ್ಲಿ ಇನ್ನೆಲ್ಲೂ ಸಿಗಲ್ಲ ಕಮ್ಮಿ. ಅಂದ್ರೆ ಈ ಜ್ಯುವೆಲ್ಸ್ ಐಟಮ್. ರಾಧಾ ಮಾರ್ಕೆಟ್ ಗೇಟ್ 1. ಇಲ್ಲಿ ಹೋಗ್ಬೇಕಾ ಈಗ? ಇದ್ರೊಳಗಡೆ ಹೋಗ್ಬೇಕು. ₹1 ಯೂಸ್ ಆಗಿಲ್ಲ. ಇಲ್ಲಿಗೆ ಬಂದು ಈ ವೈದ್ಲು ಬೇರೆ ನಡ್ಕೊಂಡು ಎಲ್ಲೆಲ್ಲೋ ನುಗ್ತಾವಳೆ. ಈಗ ನೋಡೇ ಬೇಗನೆ ಯಾವುದೋ ಒಂದು ಕೇಳ್ಬಿಡ್ಲಾ? ಕೇಳ್ಕೊಬರ ಹೋಗು. ಆ ಥರನೇ ಬೇಕು ಅಂತ ಕೇಳು. ಸೇಮ್ ಡಿಸೈನ್ ಇದೆಯಾ? ಬಾ, ನೀನ್ ಹುಡುಕಿರೋದೆಲ್ಲ ಎಲ್ಲೂ ಸಿಗಲ್ತಿಲ್ಲಿ. ನೋಡಿ ಅಲ್ಲಿ ಫೋಟೋ ತೋರಿಸ್ಬಿಟ್ಟು ಕೇಳ್ತಾವಳೆ ಆಯ್ತಾ ಇಲ್ಲಿ ಈ ಥರದ್ದು ಅಂದ್ಬಿಟ್ಟು. ಎಲ್ಲೂ ಸಿಗಕ್ಕಿಲ್ಲ ಅಂತ ಹೇಳಿದ್ರೆ ಕೇಳ್ತಿಲ್ಲ. ಅವೆಲ್ಲ ಆನ್ಲೈನಲ್ಲಿ ಸಿಗೋದೆಲ್ಲ ಇಲ್ಲಿ ಸಿಗಲ್ಲ ಲೋಕಲಲ್ಲಿ. ಆಯ್ತಾ? ನೋ, ಈ ಕಡೆ ಕೇಳು. ಇಲ್ಲ, ಈ ಕಡೆ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಇವಾಗ ನೀನ್ ಒಂದಿನ ಹಾಕೊಳಕ್ ಬೇಕಾ ಅಥವಾ ನೀನ್ ದಿನ ಡೈಲಿ ಯೂಸ್ ಹಾಕತ್ತಿ? ಅದನ್ನ ಒಂದೇ ದಿನ ತಾನೇ ಹಾಕೊಳ್ಳೋದು. ಅದಾದ್ಮೇಲೆ ಅದು ಯಾವ ಮೂಲೆಗೆ ಎಷ್ಟು ಬಿಡ್ತೀವೋ ಅದಕ್ಕೆ ನೀನ್ ಇಷ್ಟೊಂದು ಕಾಸ್ಟ್ಲಿದು ₹1200. ಆನ್ಲೈನಲ್ಲಿ ಬರೀ ₹250. ಈಗ ತಗೋ ಒಂದು ಕತ್ತಿಗೆ ಹಾಕೊಳಕ್ ಹಾರ. ನಾನು ಏನ್ ಹೇಳ್ತಾವ್ ನೀವು ಅಂತ ನೋಡ್ತಾ ಇದೀನಿ ಅಲ್ಲಿ. ಫೈನಲಿ ನಾವು ಅವಿನ್ಯೂ ರೋಡ್ ಬಂದಿದ್ದೀವಿ. ಅವಿನ್ಯೂ ರೋಡ್ ಅವಿನ್ಯೂ ರೋಡ್. ಎಲ್ಲ ಅವಿನ್ಯೂ ರೋಡು ಚಿಕ್ಕಪೇಟೆ ಅಂತ ಹೇಳೋದಷ್ಟೇ. ಬಟ್ ಏನ್ ಕಮ್ಮಿಗೆ ಸಿಗಲ್ಲ. ಹೋಲ್ಸೇಲರ್ಸ್ ಮಾತ್ರ, ಅಂದ್ರೆ ಹೋಲ್ಸೇಲಾಗಿ ಹೋಗಿ ತಗೊಂಡ್ರೆ ಜಾಸ್ತಿ ಹೊಸಕ್ಕೆ ತಗೊಂಡ್ರೆ ಕಮ್ಮಿಗೆ ಸಿಗುತ್ತೆ. ಬಟ್ ಸಿಂಗಲ್ ಪೀಸ್ ಎಲ್ಲ ಬೇಕಂದ್ರೆ ನಾರ್ಮಲ್ ರೇಟೇ ಇರುತ್ತೆ ಆಲ್ಮೋಸ್ಟ್. ನೀನ್ ಏನ್ ಅನ್ಕೊಂಡಿದ್ಯಾ? ಏನಂತ ಕೇಳ್ದೆ ನೀನ್ ನನ್ಗೆ? ಬ್ಯಾಂಗಲ್ಸ್ ಐತೆ ನೋಡ್ವಾ. ಗೊತ್ತಾಗುತ್ತಾ ರೂಟು ಅಂತ ಕೇಳ್ದ ನನ್ಗೆ. ಚಿಕ್ಕಪೇಟೆನ ಹರಿದಿ ನೀರ್ ಕುಡ್ದಿದ್ದೀನಿ. 200 ಇದೆಲ್ಲ 200. ಈ ಕಡೆ 250. 250 ಚೆನ್ನಾಗಿದೆ. ಡೈಲಿ 12 ಪೀಸ್ ಯಾವ್ದನ? ಹಂಗಂದ್ರೆ ಎಲ್ಲ ಹಾಕೋಬಿಟ್ಟಿರ್ತಾರೆ. ನಮ್ಗೆ ಯಾವ್ದನ ಹೊಸ ತರ ತೋರಿಸಿ. ಇದು ರಿಯಾ ಗಿಫ್ಟ್ ಝೋನ್. ಇಲ್ಲಿ ಆಕ್ಚುಲಿ ಬಲೂನ್ ಎಲ್ಲ ಸಿಗುತ್ತೆ. ಈವೆಂಟ್ ಮ್ಯಾನೇಜ್ಮೆಂಟ್ ಯಾರ್ಯಾರು ಮಾಡ್ತಾರೋ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅಲ್ಲಿ ಮಂಗಳ್ ಮಾರ್ಕೆಟ್ ಇದೆ ಮತ್ತೆ ಇದು ರಿಯಾ. ಇವೆಲ್ಲ ಈವೆಂಟ್ ಮ್ಯಾನೇಜರ್ಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಓಕೆ, ನಿನ್ ಸೈಜ್ ಆಗುತ್ತಾ ನೋಡು? ನನ್ಗಾಗುತ್ತೆ ಇದು. ನಿನ್ ಕತ್ತಿಗೆ ಹಾಕೋಬಹುದು ಅನ್ಸುತ್ತ. ನಾ ಕೈಗಲ್ಲ. ನೋಡ್ ನೀಟಾಗೆ ದೊಡ್ಡದೈತದು. ಹಾಕೋದನ್ನ ಕೈಗೆ ಹಂಗೆ ವಾಪಸ್ ಬಂದ್ಬಿಡುತ್ತದು. ನೀನ್ ಬಿಚ್ಚೋದೇ ಬೇಡ ಕಷ್ಟಪಟ್ಟಿ. ಆಯ್ತು ಬಿಡೋ. ಓಕೆನಾ? ಇದ್ರ ಮಧ್ಯದಲ್ಲಿ ಸ್ಯಾರಿ ಕಲರ್ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನ ಹಾಕಕ್ಕೆ ಚೆನ್ನಾಗಿ ಅನ್ಸುತ್ತಾ? ಓ ಸೂಪರ್. ನನ್ಗೇನೆ ಗೊತ್ತು, ನಾನೇನು ಹುಡುಗೇನೆ. ಕಮ್ಮಿ ಮಾಡಿ ಅಣ್ಣ. 200. 249 ಬರಲ್ಲ. 249ಗೂ ಬರಲ್ವಾ? ಏನಣ್ಣ ಇದೆ? ನಾನೇನು ಇವತ್ತೇನು ಹೊಸ್ದಾಗಿ ಬರ್ತಾ ಇಲ್ಲ ಮಾರ್ಕೆಟ್ಗೆ. ಗೊತ್ತು ನನಗೂ, ಮಾತಾಡೋದು ಹಿಂಗೆ ಎಲ್ಲ ಮಾತಾಡೋದು. ವ್ಯಾಪಾರ ಮಾಡೋದು ಅಷ್ಟೇ. ಜಾಸ್ತಿ ಎಲ್ಲಿ ಕಡಿಮೆ ಮಾಡೋದು ಅದು ಮಾಡೋದಿಲ್ಲ. ಅದಕ್ಕೆ ಒಂದೇ ರೇಟ್. ಆಯ್ತು 200 ಮಾಡಿ. ಗೈಸ್ ನೋಡಿ, ಅವಳು ಕತ್ತು ಕಟ್ಕೊಳ ಯಂತ್ರ ತಗ್ಬಿಟ್ಟು ಕೈ ಕಟ್ಕೊಬಿಟ್ಟವಳೆ. ಓ ಮೊನ್ನಂಗಟ್ಟಿ. ಕಳಸ ಎತ್ಕೊತಾ ಇದೆಯಾ ಅಂದಮೇಲೆ ಕೈ ತುಂಬ ಬಳೆ ಹಾಕೋಬಿಡ್ಬೇಕು. ಆಮೇಲೆ ಹಣೆ ತುಂಬ ಕುಂಕುಮ ಇಟ್ಕೋಬೇಕು. ಕೆನ್ನೆಗೆಲ್ಲ ಅರಿಶಿನ ಇಡ್ತಾರೆ. ಸೀರಿಯಸ್ ಆಗಿ ನಿನ್ನ ಕೆನ್ನೆಗೆಲ್ಲ ಅರಿಶಿನ ಇಟ್ಬಿಡ್ತಾರ, ಹಣೆ ತುಂಬ ಕುಂಕುಮ ಇಟ್ಬಿಡ್ತಾರ. ನಿನ್ನ ಬಣ್ಣಿ ಮಕ್ಕಳ ಮಾತಾರನೇ ರೆಡಿ ಮಾಡ್ತಾರೆ. ಆಮೇಲೆ ಜಾಸ್ತಿ ಜೋರಾಗಿ ತಮಟೆ ಹೊಡಿತೀರ, ನಿಂಗೆ ದೇವ್ರು ಬರುತ್ತಾ? ಅವಾಗ ಡ್ಯಾನ್ಸ್ ಆಡ್ಬೇಕು ನೀನು ತಮಟೆಗೆ.
ಎಲ್ಲ ಫುಲ್ಲು ರೇಟ್ ಜಾಸ್ತಿ, ಸಿಕ್ಕಾಪಟ್ಟೆ ರೇಟ್ ಹೇಳ್ತವ್ರೆ. ನಾನು ಯಾವಾಗೂ ಇಲ್ಲಿಗೆ ಬೇರೆ ಬೇರೆ ಐಟಮ್ಸ್ ತೊಗೊಳಕ್ಕೆ ಬರ್ತಾಯಿದ್ದೆ. ಫಸ್ಟ್ ನಮ್ಮ ಭೂಮಿ ಸಿದ್ಧಿಯವರು ಅವ್ರ ಮನೆ ರೋಡಲ್ಲಿ ಹಬ್ಬ ಮಾಡ್ತಾರೆ, ಅಂದರೆ ಬಂಡಿ ಮಕ್ಕಳನ್ನೆಲ್ಲ ಕೂರಿಸ್ತಾರೆ. ಸೊ ಅದಕ್ಕೋಸ್ಕರ ಪರ್ಚೇಸಿಂಗಿಗೆ ಬಂದ್ವಿ. ಬಟ್ ಜ್ಯುವೆಲ್ಸ್ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ. ಅದಕ್ಕೆ ಪಾಪ ಹುಡುಗಿ ಸಪ್ಪುಗೆ ನಿಂತ್ಕೊಬಿಟ್ಲು ಒಂದು ಕಡೆಗೆ ಹೋಗ್ಬಿಟ್ಟು. ಓಯ್ ಏನಿದು, ಅಯ್ಯ ಈ ಥರದ್ದು ಹಾಕೊಬಿಡೆ ನೋಡಿ. ಕವಿರತ್ನ ಕಾಳಿದಾಸ ಫಿಲಮಲ್ಲಿ ಹಾಕೊಂಡಿರ್ತಾಳಲ್ಲ ಅವಳು ಸಾಕುಂತಲೆ, ಆ ಥರ ಐತೆ ನೋಡಿಲಿ. ಓಯ್ ಪ್ರಿಯತಮ ಕೇಳಿ ಕನ್ನಡ ಬರುತ್ತೆ ಅವ್ರಿಗೆ. ಎಷ್ಟು 1800 ರೂಪಾಯಿನಾ? 1800 ವಿತ್ ಡಾಬ್ ಬರುತ್ತೆ, ಇದು ಪಾಪಡಿ ಬಿಟ್ಟು ಬರುತ್ತೆ. ಇದು 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 1300 1000 ಮುಂದೆ ಹೆಚ್ಚುಗಳು ಡಿಸ್ಕೌಂಟ್ ವಿತ್ ಡಾಬ್ ಬರುತ್ತಾ? ಇದು ವಿತ್ ಡಾಬ್ ಬರುತ್ತೆ. ಗೋಲ್ಡನ್ ಇದು ಇದು ಈ ಕಲರ್ ಬೇಕಂದ್ರೆ ಕೊಡ್ತೀನಿ, ಡಾಬ್ ಕೊಡ್ತೀನಿ. ಎಲ್ಲ ಕಡೆ ಅಷ್ಟೇ. ಅವಳು ಅನ್ನ ನಿಂಗೆ ತಲೆ ಮೇಲೆ ಹೊಡಿ. ಅವಾಗಿಂದ ನೀವು ಓಡೋದು ಅಭ್ಯಾಸ ಮಾಡ್ತಿದ್ದೆ. ಇಲ್ಲೇ ನೀ ಅಭ್ಯಾಸ ಮಾಡ್ಕೊಳ್ಳೋಂಥ ರೋಡ ಇದು. ಏನಾದ್ರು ತಗೊಳ್ಳೋಕ್ಕೆ ಅಂತ ಮಾತ್ರ ಬರೋದಿಲ್ಲಿಗೆ. ನಿಂಗೆ ಗೊತ್ತಾ, ನಾವು ಇಲ್ಲೇ ಕೆಲಸ ಮಾಡ್ತಾಯಿದ್ದಿದ್ದು ಮುಂಚೆ ನಾವು ಅಮೆಝಾನಲ್ಲಿ ಮಾಡ್ಬೇಕಾದ್ರೆ ನಾಯಿ ಥರ ಅಲ್ದಾಡ್ತಿದ್ವಿ ಒಳಗಡೆ. ಗಾಡಿಗಳು ತರೋಕ್ಕಾಗಲ್ಲ ಅಂದ್ಬಿಟ್ಟು ಗಾಡಿ ಒಂದು ಕಡೆಗೆ ಹಾಕ್ಬಿಟ್ಟು ನಡ್ಕೊಂಡು ಓಡಾಡ್ತಿದ್ವಿ. ಯಾರಾದ್ರೂ ಇಲ್ಲಿಗೆ ಬಂದ್ಬಿಟ್ರೆ ಏನಾರು ಬೇಕು ಅಂತ ಗೊತ್ತಿಲ್ಲದಿರೋರು ಸತ್ರು ಮಕ್ಕಳು ಯಾವ ರೋಡ್ಗೆ ನುಗ್ಬಿಟ್ರೆ ಅವರು ಪಾಪ ಅವ್ರು ಎಲ್ಲವ್ರು ಅನ್ನೋದೇ ಗೊತ್ತಾಗಲ್ಲ.